ನೋಡಿ, ಕಳೆದ 6 ತಿಂಗಳಿಂದ ಸಂಸದ ಅನಂತಕುಮಾರ್ ಹೆಗಡೆ ಅವರ ಕಚೇರಿ ಬೀಗ ಹಾಕಿದೆ. ಸಂಸದರನ್ನ ಭೇಟಿ ಮಾಡಬೇಕು ಅಂತ ಬಂದಂತ ಅವರಿಗೆ ಯಾವುದೇ ರೀತಿ ಅವರು ಸಿಗ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಕೂಡ ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ಕೊಂಡು ಸಂಚರಿಸಿದ್ದಾರೆ ಅನ್ನುವಂಥ ಆರೋಪ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಸದರ ಕಚೇರಿ ಇದೆ. ಆದರೆ ಕಳೆದ ಕೆಲ ದಿನಗಳಿಂದ ಸಂಸದರ ಕಚೇರಿ ಬೀಗ ಹಾಕಿದ ಸ್ಥಿತಿಯಲ್ಲಿ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇವತ್ತು ಕಾರವಾರದಲ್ಲಿ ಕಾರ್ಮಿಕ ಸಂಘಟನೆ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆ ಕೂಡ ನಡೆಸಿದರು. ಯಾಕಂತ ಹೇಳಿದ್ರೆ ದೇಶದ ವಿವಿಧ ಭಾಗಗಳಲ್ಲಿ ಇರುವಂಥ ಸಂಸದರ ಕಚೇರಿ ಎದುರು ಇವತ್ತು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಕಾರವಾರದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಸಲಾಗಿತ್ತು. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸಂಸದರಾದಂಥ ಅನಂತಕುಮಾರ್ ಹೆಗಡೆ ಅವರ ಕಚೇರಿ ಬೀಗ ಹಾಕಿದ ಸ್ಥಿತಿಯಲ್ಲಿದೆ. ಕಳೆದ 1 ವಾರದ ಹಿಂದೆ ಇವತ್ತು ಪ್ರತಿಭಟನೆ ನಡೆಸುವ ಪತ್ರವನ್ನು ಕೂಡ ಸಂಬಂಧಪಟ್ಟ ಕಾರ್ಮಿಕರು ಕೂಡ ನೀಡಿದರು. ಆದರೆ ಇವತ್ತು ಕೂಡ ಸಂಬಂಧಪಟ್ಟ ಕಚೇರಿ ಬೀಗ ಹಾಕಿದ ಸ್ಥಿತಿಯಲ್ಲಿ ಇರುವಂಥದ್ದು. ಕಳೆದ ಕೆಲ ತಿಂಗಳಿಂದ ಸಂಸದರ ಕಚೇರಿಯಲ್ಲಿ ಯಾವುದೇ ಸಿಬ್ಬಂದಿಗಳು ಕಾಯಮಾಗಿ ಇಲ್ಲದಿರೋದ್ರಿಂದ ಈ ರೀತಿ ಬೀಗ ಹಾಕಿದ ಸ್ಥಿತಿಯಲ್ಲಿ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ರೀತಿ ಸಂಸದರ ಕಚೇರಿ ಬಂದಾಗಿರುವುದು ಜಿಲ್ಲೆಯ ನಾಗರಿಕರ ಒಂದು ಬೇಸರಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.